ಹಾಯ್, ಎಲ್ರಿಗೂ ನಮಸ್ಕಾರ. ಕೆಂಗೇರಿ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ಇಂದು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾವುಗಳು ಕಲಿತ ಶಾಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ಟಣಗೆರೆ ಯುವ ಮುಖಂಡ ಕೆ ಕಿರಣ್ ಕುಮಾರ್ ಅವರು ತಿಳಿಸಿದರು. ರಾಜರಾಜೇಶ್ವರಿ ನಗರದ ಮದರ್ ಆಫ್ ಗುಡ್ ಹೆಲ್ತ್ ಶಾಲೆಯಲ್ಲಿ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ನಾವುಗಳು ಓದಿದ ಬೆಳೆದ ಶಾಲೆಯನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶಾಲೆಗೆ ಒಳ್ಳೆಯ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ಕೆಲಸವನ್ನು ಮಾಡಬೇಕು. ಶಾಲೆಯಲ್ಲಿ ನೂತನ ಶಿಕ್ಷಕರ ಪಾಠ ಪ್ರವಚನಗಳನ್ನು ಕೇಳಿ ಸಮಾಜದಲ್ಲಿ ಒಳ್ಳೆಯ ಅಧಿಕಾರಿ, ಪ್ರಬುದ್ಧ ರಾಜಕಾರಣಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಬದುಕಲು ಸಹಕಾರವಾಗಬೇಕು. ಇದನ್ನು ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿಯಬೇಕು. ಈ ಶಾಲೆ ಮದರ್ ಆಫ್ ಗುಡ್ ಸ್ಕೂಲ್ ಅಲ್ಲಿ ನನ್ನ ಬದುಕಿನ ವಿಶೇಷವಾದ ಅರ್ಥವನ್ನು ನೀಡಿದೆ. ಈ ಮಟ್ಟಿಗೆ ಬೆಳೆಯಲು ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಕಾರಣ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡ ಮುನಿಯಪ್ಪ ಅವರು ಮದರ್ ಆಫ್ ಗುಡ್ ಹೆಲ್ತ್ ಶಾಲೆಯ ಹೊಸ ಪ್ಲಾಸ್ಟಿಕ್ ಚೇರ್, ನೆಲಹಾಸಿಗೆ, ಮ್ಯಾಟ್ ಮತ್ತು ಶಾಮಿಯಾನ, ಡೆಸ್ಕ್ ಸೇರಿದಂತೆ ಅನೇಕ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿದರು. ಈ ಸಂದರ್ಭದಲ್ಲಿ ಸಿಹಿಯನ್ನು ವಿತರಿಸಿ ಈ ಸಮಯದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಯೇಸುದಾಸ್, ಕೆ ಕಿರಣ್ ಕುಮಾರ್, ಮುನಿಯಪ್ಪ, ಅರುಣ್ ಕುಮಾರ್, ಲತಾ, ವೀಣಾ ಸೇರಿದಂತೆ ಶಾಲೆಯ ಶಿಕ್ಷಕರ ವರ್ಗದವರೊಂದಿಗೆ ಉಪಸ್ಥಿತರಿದ್ದರು. ಹಾಗೂ ಜಯಕಿರಣ್ ಫೌಂಡೇಶನ್ ಹಾಗೂ ಶ್ರೀ ಮಾತಾ ಮಹಿಳಾ ಟ್ರಸ್ಟ್ನ ಕಾರ್ಯದರ್ಶಿ ವೀಣಾರವರು ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಉಚಿತವಾಗಿ ಊಟವನ್ನು, ಸಿಹಿಯನ್ನು ವಿತರಿಸಿ ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸಿಕೊಳ್ಳುವ ಬದಲು ಸರ್ಕಾರಿ ಮಕ್ಕಳ ಜೊತೆಗೆ ಆಚರಿಸಿ ಸಂಭ್ರಮಪಟ್ಟರು. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಕೆಂಗೇರಿ ವಾಯ್ಸ್ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.